ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಈ ಕೃಷ್ಣನ್ ಜರ್ನಿ ಸ್ಟಾರ್ಟ್ ಆಗಿದ್ದು ಗೋವಾಯಿಂದ. ನಾವು ಒಂದು ಟೂರ್ನಮೆಂಟ್ಗೆ ಅಂತ ಗೋವಾಗೆ ಹೋಗ್ತೀವಿ. ಟೂರ್ನಮೆಂಟ್ 2 ದಿನ ಇರುತ್ತೆ. ಸೊ 2 ದಿನದಲ್ಲಿ ಟೂರ್ನಮೆಂಟ್ ಜೊತೆಗೆ ಒಂದಷ್ಟು ಮಾತುಕತೆ ಆಗುತ್ತೆ. ಅಲ್ಲಿ ಕೃಷ್ಣ ರುಕ್ಕು ಕಥೆನ ಮೇಡಮ್ ಹೇಳ್ತಾರೆ. ಸೊ ಅದು ಬರ್ತಾ ನಾನು ಮೇಡಮ್ ಸರ್ 3 ಜನ ಒಂದೇ ಕಾರಲ್ಲಿ ಬಂದ್ವಿ. ಸೊ ಬರ್ತಾ ಸ್ಟೋರಿ ಎಲ್ಲ ಹೇಳಿದ್ರು ಮೇಡಮ್. ಅವ್ರಿಗೆ ಎಲ್ಲೋ ನನ್ನನ್ನು ನೋಡಿದ್ದಾರೆ ಕೃಷ್ಣನ್ ಥರ. ಸೊ ಅವ್ರಿಗೆ ಅದು ತುಂಬ ಇಷ್ಟ ಆಗಿ, ಇಲ್ಲ ಅಕ್ಷಯ್ ಇದು ನೀವೇ ಮಾಡಬೇಕು, ಚೆನ್ನಾಗಿ ಅನಿಸುತ್ತೆ, ಹಂಗೆ ಹಿಂಗೆ ಅಂತ ಹೇಳಿ ಬರ್ತಾ ಸ್ಟೋರಿ ಹೇಳಿದಾಗ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಒಬ್ಬ ಆ್ಯಕ್ಟರ್ಗೆ ಏನೇನೆಲ್ಲ ಎಲಿಮೆಂಟ್ಸ್, ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದೆಲ್ಲ ಈ ಒಂದು ಕಥೆಯಲ್ಲಿದೆ. ಸೊ ಅದು ತುಂಬಾ ಇಷ್ಟ ಆಯಿತು. ಅದು ಬಿಟ್ಟರೆ ಪರ್ಸ್ನಲಿ ನಾನು ತುಂಬ ಎಮೋಷ್ನಲ್. ನನ್ನ ಮತ್ತು ನಮ್ಮ ತಾಯಿ ಇಬ್ಬರದ್ದು ಒಂಥರ ಫ್ರೆಂಡ್ಶಿಪ್ ಥರ ಪರ್ಸ್ನಲ್ ಆಗಿ. ಸೊ ಇಲ್ಲೂ ಅದೇ ಥರ ತಾಯಿ ಇರಲ್ಲ, ಬಟ್ ನನ್ನ ಮತ್ತು ಅತ್ತೆ ಸಂಬಂಧ ಹಂಗೆ ಇರುತ್ತೆ. ನಾನು ಎಷ್ಟೇ ತಪ್ಪು ಮಾಡಿದ್ರು ನೀನು ಮಾಡ್ತಿರೋದು ತಪ್ಪು ಅಂತ ಹೇಳ್ದಿರ ಅದು ಒಳ್ಳೆ ಥರ ಒಂದೊಳ್ಳೆ ಥರ ಬುದ್ಧಿ ಹೇಳುವಂಥ ಅತ್ತೆ. ತುಂಬಾ ಒಂಥರ ಬ್ಲೆಸ್ಡ್ ಅನಿಸುತ್ತೆ ಎಲ್ಲ ಕ್ಯಾಸ್ಟ್ ಆರ್ಟಿಸ್ಟ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದು. ಆಮೇಲೆ ನಮ್ಮ ಸರ್ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ, ಲೆಜೆಂಡ್ ಎಸ್ ನಾರಾಯಣ್ ಸರ್. ಪ್ರತಿ ಒಂದು ಸೀನಲ್ಲೂ ಏನಾರೋ ತಪ್ಪಿದ್ರೆ ಅವರು ಈ ಥರ ಹಿಂಗೆ ಮಾಡು, ಇದು ಈ ಥರ ಹೇಳು ಅಂತ ಇನ್ಪುಟ್ಸ್ ಕೊಡ್ತಾರೆ. ಅವ್ರನ್ನ ನೋಡಿ ಕಲಿಯುವಂಥ ತುಂಬ ಇದೆ, ಕಲಿತಾ ಇದ್ದೀವಿ. ಅವರು ಅಷ್ಟೇ ಹೇಳ್ಕೊಡ್ತಾರೆ. ಆ್ಯಂಡ್ ದಿಲೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕೃಷ್ಣ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅದೇ ಥರ ಹೋಗ್ತಾ ಇದೆ. ಪ್ರತಿ ಒಂದು ಸೀನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಫೈಟ್ ಇದೆ. ನೀವು ಹೇಳ್ದಂಗೆ ಎಲ್ಲೋ ಅಸ್ತು ಅನ್ಲಿ ದೇವರು ಮೂವಿ ಸಿಗಲಿ. ಒಳ್ಳೊಳ್ಳೆ ಫೈಟ್ ಸೀಕ್ವೆನ್ಸ್ ಇದೆ. ಥ್ರಿಲ್ಲರ್ ಮಂಜು ಸರ್ ಆಗಿರ್ಬೋದು, ದಿಲೀಪ್ ಅಂತ ಇದ್ದಾರೆ, ದಿಲೀಪ್ ಸರ್ ಅವರು ಒಂದು 2-3 ಫೈಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನ್ನ ಇವರ ಎಮೋಷ್ನಲ್ ಸೀನ್ ಆಗಿರ್ಬೋದು. ತಾಯಿ ಇರಲ್ಲ, ಆದರೂ ನನ್ನ ತಾಯಿ ಜೊತೆ ನನ್ನ ಕನಸೆಲ್ಲ ಶೇರ್ ಮಾಡ್ತೀನಿ. ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾಳೆ ಅಂತ ನಾನು ಡ್ರಿಂಕ್ಸ್ ಮಾಡ್ತೀನಿ. ಅವಳೊಬ್ಬಳೇ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡೋದು ಕುಡಿದಾಗ. ಸೊ ನಾನು ನನ್ನ ತಾಯಿ ಜೊತೆ ಮಾತಾಡಬೇಕು, ನನ್ನ ತಾಯಿ ನಾನು ನೋಡಬೇಕು, ಅವಳ ಹತ್ರ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಕ್ಕೆ ನಾನು ಕುಡಿಯೋದು. ಅದು ಹೊರಗಿನ ಜಗತ್ತಿಗೆ ಇವನೊಬ್ಬ ಕುಡ್ಕ ಹೊರಟ ಅಂತೆಲ್ಲ ಅನಿಸುತ್ತೆ. ಆದರೆ ತುಂಬಾ ಅರ್ಥ ಮಾಡ್ಕೊಂಡಿರೋಳು ನನ್ನ ತಾಯಿ ಬಿಟ್ಟರೆ ನಮ್ಮ ಅತ್ತೆ. ಆ್ಯಂಡ್ ನಮ್ಮ ಅಣ್ಣ ತಮ್ಮದಿರ ಬಗ್ಗೆ ಹೇಳಲೇಬೇಕು. ಭರತ್ ಅವನದೇ ಆದಂತಹ ಲೈಫ್ ನೋಡ್ತಾ ಇರ್ತಾನೆ. ತುಂಬ ಸ್ಟ್ರಿಕ್ಟ್ ಅವನು, ಟೈಮ್ ಸೆನ್ಸ್ ಇರೋನು. ಈ ಕಡೆ ಅಣ್ಣ ಅಪ್ಪನ ದಾರಿ, ಅಪ್ಪ ನಡೆದು ಬಂದ ದಾರಿಲೇ ನಾನು ಹೋಗಬೇಕು, ಅವ್ರ ಥರನೇ ಇರಬೇಕು, ಅವ್ರ ಥರನೇ ಬೆಳಿಬೇಕು ಅನ್ನೋದಾದರೆ ಕೃಷ್ಣ ಟೋಟಲಿ ಡಿಫ್ರೆಂಟ್. ತುಂಬಾ ಖುಷಿಯಿಂದ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಇಷ್ಟು ದಿನ ಮಾಡಿರೋ ಕ್ಯಾರೆಕ್ಟರ್ ತುಂಬಾ ವಿಭಿನ್ನವಾಗಿದೆ. ಅಯ್ಯನ ಮನೆ ಆಗಿರ್ಬೋದು, ಒಲವಿನ ನಿಲ್ದಾಣ ಆಗಿರ್ಬೋದು, ಆಮೇಲೆ 1-2 ಸಿನಿಮಾ ಮಾಡಿದೆ, ಅದರಲ್ಲೂ ಅಷ್ಟೇ. ಬಟ್ ಈ ಕ್ಯಾರೆಕ್ಟರ್ ಅಂತೂ ತುಂಬಾ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಕುಡಿದು ಜನಕ್ಕೆ ಅವ್ನು ಕುಡಿದು ಆ ಫೀಲಲ್ಲಿ ಮಾಡ್ತಿದ್ದಾನೆ ಅಂತ ತೋರಿಸೋದು ತುಂಬಾ ಕಷ್ಟ. ಸೊ ಎಲ್ಲೋ ಒಂದು ಕಡೆ ಕೆಲವು ಫ್ಯೂ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿರೋದ್ರಿಂದ ತುಂಬಾ ಅದು ನನಗೆ ಈಸಿಯಾಗಿ ಒಂದು ಫ್ಲೋಲ್ಲಿ ಹೋಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಮ್ಯಾಮ್. ಆ್ಯಕ್ಚುಲಿ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೂ ನಮಗೆ ಅದು ಕೊರತೆ ಯಾವುದ್ರಲ್ಲೂ ಮಾಡಿಲ್ಲ. ಕೆಲವು ಟೈಮ್ ಕೇಳ್ದಿರ ಬಿರಿಯಾನಿ ತರಿಸ್ಬಿಡ್ತೀರಾ. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಪ್ರೊಡಕ್ಷನಲ್ಲಾಗಲಿ ಯಾವುದೇ ಕೊರತೆ ಇಲ್ಲ. ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ವಿ ಆರ್ ಬ್ಲೆಸ್ಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಸೆಕೆಂಡ್, ಇದು ರಾಮ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಆ್ಯಂಡ್ ನಿಮ್ಮ ಬಗ್ಗೆ ಹೇಳಲೇಬೇಕು. ಅಯ್ಯನ ಮನೆ ಆದಮೇಲೆ ಈ ಫ್ಯೂ ಡಿಸ್ಕಷನ್ ಎಲ್ಲ ಆದಮೇಲೆ ಈ ಕ್ಯಾರೆಕ್ಟರ್, ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಇವ್ರು ಮಾಡ್ತಾರಾ ಅನ್ನೋ ಕನ್ಫ್ಯೂಷನ್ ಇತ್ತು ಕೆಲವರಿಗೆ. ಸೊ ಅವಾಗಿಂದನೂ ನಮಗೆ ಪಿ ಆಗಿರೋದು ರಾಮ್ ಅವರು. ಈಗಲೂ ಬಾಯಿ ತುಂಬ ನಮ್ಮ ಹೀರೋ ಅಂತ ಕರೀತಾರೆ.
ಸೊ ಅವರು ಎಲ್ಲರಿಗೂ ಅದನ್ನೇ ಹೇಳಿರೋದು, ಇಲ್ಲ ಈ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿ ಮಾಡ್ತಾರೆ, ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಈ ಒಂದು ಪಾತ್ರ ಬರುತ್ತೆ ಅಂತ ಪ್ರತಿ ಸಲನೂ ಹೇಳ್ತಾ ಇದ್ರು. ಸೊ ಈಗ ಅದು ಪ್ರೂವ್ ಆಗಿದೆ, ಎಲ್ಲರೂ ಅದೇ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ರಾಮ್ ಸರ್ ಆ್ಯಂಡ್ ಸುಶಾಂತ್ ಭಾಯ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಅದನ್ನು ಉಳಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಿಗ್ ಬಾಸ್ ರಾಘವೇಂದ್ರ ಹುಣಸೂರು ಸರ್ದು ಅಂದರೆ ನಾವು ಪ್ರತಿ ವರ್ಷ ನಾವು ವರ್ಷದ ಕಥೆಗಳನ್ನು ನಾವು ಮಾಡ್ಕೋತೀವಿ. ಈ ವರ್ಷ ನಾವು ಏನೇನು ಮಾಡಬೇಕು ಅಂತ ಕುತ್ಕೊಂಡಾಗ ಅವಾಗ ಅವ್ರು ಹೇಳಿದ್ರು ಒಂದೇ, ನಮ್ಮ ಎಲ್ಲ ಹೀರೋಗಳು ತುಂಬ ನೀಟಾಗಿದ್ದಾರೆ, ತುಂಬ ಸಭ್ಯಸ್ಥರೇ ಇದ್ದಾರೆ. ಸೊ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಬೇರೆ ಥರದ ಜನರು ಇರ್ತಾರೆ, ಅವರ ರೆಪ್ರೆಸೆಂಟೇಷನ್ನು ಒಬ್ರು ಬೇಕು. ಆ್ಯಂಡ್ ಒಬ್ರು ಪಕ್ಕ ಮಾಸ್ ಹೀರೋ ಒಂದು ಜೀ ಕನ್ನಡಕ್ಕೆ ಅವಶ್ಯಕತೆ ಇದೆ ಅಂತ ಅಂದಾಗ ಹುಟ್ಟಿದ ಪಾತ್ರ ಕೃಷ್ಣ. ಅದಕ್ಕೆ ಜೀವ ತುಂಬಿದರು ಅಕ್ಷಯ್, ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ಮಹಾಭಾರತದಲ್ಲಿ ನೋಡಿದ್ರು ಕೃಷ್ಣ ಮತ್ತೆ ರುಕ್ಮಿಣಿಯ ಮದುವೆ ಅದೊಂದು ಕಲಹವಾದ ಮದುವೆ, ಅಂದರೆ ಸಿಕ್ಕಾಪಟ್ಟೆ ಗಲಾಟೆಲೇ ಆಗಿದ್ದ ಮದುವೆ. ಸೊ ಅದೇ ಥರ ಒಂಥರ ಗಲಾಟೆ ಕಪಲ್ಸು ಅಥವಾ ಕೋಳಿ ಜಗಳ, ಅಂದರೆ ಎಲ್ಲ ಸೀರಿಯಲಲ್ಲೂ ಕೋಳಿ ಜಗಳ ಇರುತ್ತೆ ಮ್ಯಾಕ್ಸಿಮಮ್. ಅಂದರೆ ಪಾಪ ಹೀರೋಯಿನ್ ಕಾಲರ್ ಪಟ್ಟಿ ಹಿಡಿತಾರೆ, ಇಲ್ಲಿ ಇವ್ರು ಪಾಪ ಬಾರಿಸೇ ಬಿಟ್ಟಿದ್ದಾರೆ ಪ್ರೊಮೋದಲ್ಲೂ. ನೀವು ಇವಾಗ ಸದ್ಯದಿಂದ ನೋಡ್ಬೋದು, ಆ ಸ್ಟೋರಿನಲ್ಲಿ ಪ್ರೊಮೋನು ಇದೆ. ಅಂದರೆ ಇದೊಂಥರ ಹೆಂಗೆ ಅಂತಂದರೆ ಈ ನಮ್ಮ ಬೇರೆ ಧಾರಾವಾಹಿಗಳು ಈ ಧಾರಾವಾಹಿ ಏನು ವಿಭಿನ್ನ ಅಂತ ಅಂದರೆ ಎಲ್ಲ ಪಾತ್ರಗಳು ನಮ್ಮ ನೆಲದ ಪಾತ್ರಗಳು ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಪಾತ್ರಗಳು, ಯಾವುದು ಸೂಪರ್ಫಿಷಿಯಲ್ ಪಾತ್ರಗಳಲ್ಲ. ಅಂದರೆ ಧಾರಾವಾಹಿ ಅಂದರೆ ಒಂದು ಸ್ಟೀರಿಯೋಟಿಪಿಕಲ್ ಧಾರಾವಾಹಿಯ ಪಾತ್ರಗಳು ಇದು ಯಾವುದೂ ಅಲ್ಲ. ಇಲ್ಲಿನ ನಮ್ಮ ನೆಲದ ಪಾತ್ರಗಳು, ನಮ್ಮ ಥರದ ಪಾತ್ರಗಳು. ಸೊ ಆ ಥರ ಪಾತ್ರದ ರೆಪ್ರೆಸೆಂಟೇಷನ್ ರುಕ್ಕು, ಅಂದರೆ ಒಂದು ಮಿಡಲ್ ಕ್ಲಾಸ್ ಮನೆಯ ಹೆಣ್ಮಗಳು, ತನ್ನ ಅಣ್ಣನ ಜವಾಬ್ದಾರಿ ಹೊತ್ಕೊಂಡಿರುವಂಥ ಹೆಣ್ಮಗಳು, ಆ ಪಾತ್ರ ಅದನ್ನು ಮೌನ ಅವರು ನಿರ್ವಹಿಸ್ತಾ ಇದ್ದಾರೆ. ಮೌನವರೇ, ಈ ಪಾತ್ರದ ಬಗ್ಗೆ, ಕೃಷ್ಣ ರುಕ್ಕು ಕಥೆಯ ಬಗ್ಗೆ, ಜೀ ಕನ್ನಡದ ಬಗ್ಗೆ ಮಾತಾಡ್ಬೇಕಂತ ಕೇಳ್ಕೊತೇನೆ. ಸೊ ನಮಸ್ತೆ, ನಾನು ನಿಮ್ಮ ಮೌನ ಗುಡ್ಡೆ ಮನೆ. ಇವಾಗ ಕೃಷ್ಣ ರುಕ್ಕುವಲ್ಲಿ ರುಕ್ಕು ಪಾತ್ರ ಮಾಡ್ತಾ ಇದ್ದೀನಿ. ನನಗೆ ಹಳೆ ಪಾತ್ರದಿಂದ ಒಂದು ಸ್ವಲ್ಪ ಟೈಮ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಟೈಮ್ ತಗೊಳ್ಳೋಕ್ಕೆ ಸಿಗಲಿಲ್ಲ. ಆವಾಗಲೇ ಒಂದು ಅದ್ಭುತವಾದ ಪಾತ್ರದ ಬಗ್ಗೆ ಕೇಳಿದೆ, ರುಕ್ಕು ಪಾತ್ರ. ಸ್ಟೋರಿ ಕೇಳಿದ ತಕ್ಷಣ ನಾನು ಆಯಿತು ನಾನು ಮಾಡ್ತೀನಿ ಅಂತಲೇ ಹೇಳಿದೆ. ಯಾಕಂದರೆ ಒಂದು ಆರ್ಟಿಸ್ಟಿಗೆ ಯಾವಾಗಲೂ ವಿಭಿನ್ನತೆ ಬೇಕಿರುತ್ತೆ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ. ಸೊ ನನಗೆ ಆ ಎಕ್ಸ್ಪೀರಿಯನ್ಸ್ ಬೇಕಿತ್ತು, ಅಂದರೆ ಏನೋ ಹೊಸದಾಗಿ ಏನಾದರೂ ಮಾಡೋಣ ಅಂತ. ಅದೇ ಟೈಮಲ್ಲಿ ನಾನು ರುಕ್ಕು ಪಾತ್ರ ಕೇಳಿದಾಗ ಐ ವಾಸ್ ಸೋ ಇಂಪ್ರೆಸ್ಡ್. ನಾನು ಹಿಂದೆ ಮುಂದೆ ನೋಡಿದೆ, ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಆರ್ಟಿಸ್ಟ್ಗಳಿಗೆ ಅವಕಾಶಗಳು ಸಿಗ್ಬೋದು, ಬಟ್ ಈ ಥರ ಸಿಗೋದು ಕಷ್ಟ. ಯಾಕಂದರೆ ಒಂದು ಇವಾಗ ಒಬ್ರಿಗೊಬ್ರಿಗೆ ಟೈಮ್ ತಗೊಳುತ್ತೆ. ಇವಾಗ ಈ ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಶಿಫ್ಟ್ ಆಗಬೇಕು ಅಂದಾಗ, ಬಟ್ ನನಗೆ ಅದಿಲ್ಲ, ಆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾನು ಒಂದು ಯಾವುದಾದ್ರೂ ಪಾತ್ರದ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಆ ಪಾತ್ರದ ಜೊತೆ ಬದುಕೋಕೆ ಶುರು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಳೆ ಪಾತ್ರಕ್ಕೆ ನಾನು ಅಷ್ಟೇ ಏನು ಹೇಳೋದು, ಅಷ್ಟೇ ಎಫರ್ಟ್ಸ್ ಹಾಕಿದ್ದೆ ಆ್ಯಂಡ್ ಅದ್ರ ಜೊತೆ ಬದುಕಿದ್ದೆ. ಹಾಗಾಗಿ ರುಕ್ಕುಗೆ ಸಹ ನಾನು ಅಷ್ಟೇ ಎಫರ್ಟ್ಸ್ ಹಾಕ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆ ಬದುಕ್ತೀನಿ ಆ್ಯಂಡ್ ಜನಕ್ಕೆ ಅಷ್ಟೇ ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಇದೆ, ಯಾಕಂದರೆ ಈ ಪ್ರೊಡಕ್ಷನ್ ಜೊತೆ ವರ್ಕ್ ಮಾಡಿ ಪ್ರತಿಯೊಬ್ಬರೂ ಅಷ್ಟೇ, ವಿದ್ಯಾ ಮ್ಯಾಮ್ ಆಗಿರಲಿ, ದಿಲೀಪ್ ಸರ್ ಆಗಿರಲಿ, ಒಂದು ಸ್ವಂತ ಮಕ್ಕಳ ಥರ ನೋಡ್ಕೊಳ್ತಾರೆ. ಹುಷಾರಿಲ್ಲ ಅಂದರೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಆ್ಯಂಡ್ ಹೆಣ್ಮಕ್ಳಿಗೆ ಅಂತ ಬಂದಾಗ ಸ್ವಲ್ಪ ಸಮಸ್ಯೆಗಳಿರುತ್ತೆ ಸೆಟ್ಟಲ್ಲಿ, ಒಂದು ಚಿಕ್ಕ ಪುಟ್ಟದ್ದು, ಬಟ್ ಪ್ರತಿಯೊಂದಕ್ಕೂ ಮ್ಯಾಮೇ ಅವರೇ ಖುದ್ದಾಗಿ ಕೇಳ್ತಾರೆ, ಏನಾದರೂ ಸಮಸ್ಯೆ ಆಗ್ತಿದ್ರೆ ನಾವು ನಿಲ್ತೀವಿ ಅಂತ. ಸೊ ವಿ ಆರ್ ಬ್ಲೆಸ್ಡ್ ಅವ್ರ ಥರ ಸಿಕ್ಕಿರೋದಕ್ಕೆ. ಆ್ಯಂಡ್ ಅಕ್ಷಯ್ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಅವನು ಆ್ಯಕ್ಚುಲಿ ನನ್ನ ಗೆಳೆಯ, ಅವನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇರೋದು ತುಂಬ ಖುಷಿ ಇದೆ. ಯಾಕಂದರೆ ತುಂಬ ಒಳ್ಳೆ ನಟ, ನೋಡಿದ್ದೀವಿ ಮುಂಚೆನೂ. ಆ್ಯಂಡ್ ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳೋದೇ ಬೇಡ. ಅವ್ರ ಜೊತೆ ನಾವು ಪಾತ್ರ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಯಾಕಂದರೆ ಈ ಥರ ಹಿರಿಯ ನಟರ ಜೊತೆ ಆ್ಯಕ್ಟ್ ಮಾಡುವಾಗ ನಾವು ಬರೀ ಆ್ಯಕ್ಟ್ ಮಾಡಲ್ಲ, ಏನೋ ಒಂದು ಕಲಿತಾ ಇರ್ತೀವಿ. ಅವ್ರಗಳ ಎಕ್ಸ್ಪೀರಿಯನ್ಸಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಣ್ಣನ ಪಾತ್ರ ನವೀನ್ ಸಜ್ಜು ಮಾಡ್ತಾ ಇದ್ದಾರೆ. ಅಮ್ಮ ಬಗ್ಗೆ ಹೇಳೋದೇ ಬೇಡ. ಅಮ್ಮ ಎಲ್ಲಿ ಹೋದ್ರೂ ಏನು ಹೇಳಬೇಕು, ಮಕ್ಕಳನ್ನ ಒಂದು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು ಆ ಥರ ಇದ್ದಾರೆ. ಪ್ರತಿ ಸಲ ತಿಂಡಿ ತಗೊಂಡು ಬರ್ತಾರೆ, ಖುಷಿಯಾಗಿ ನೋಡ್ಕೊಳ್ತಾರೆ. ಜೋಶಿ ಅಮ್ಮ ನಮಗೆ ಸೀರಿಯಲ್ ಅಮ್ಮ ಥರ ಎಲ್ಲ, ನಿಜವಾಗ್ಲೂ ನಮ್ಮ ಸ್ವಂತ ತಾಯಿ ಥರ ಇದ್ದಾರೆ. ಅಕ್ಕ ಪಾತ್ರ ದಿವ್ಯಕ್ಕ ಮಾಡ್ತಾ ಇದ್ದಾರೆ. ಆ್ಯಂಡ್ ತಂಗಿ ಸ್ನೇಹ. ಸೊ ಎಲ್ಲ ನಾವು ಹೇಗಿದ್ದೀವಿ ಅಂದರೆ ಒಂದು ಆ್ಯಕ್ಚುಲ್ ಫ್ಯಾಮಿಲಿ ಥರ ಇದ್ದೀವಿ.
ಸೊ ನಮ್ಮನ್ನೆಲ್ಲ ಸೇರಿಸಿರೋದಕ್ಕೆ ದಿಲೀಪ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ಒಳ್ಳೆ ಅಕ್ಕ ತಂಗಿ ಅಣ್ಣನೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಖುಷಿ ಇದೆ ಈ ಪಾತ್ರ ಮಾಡ್ತಾ ಇರೋದಕ್ಕೆ. ಡಿಫ್ರೆಂಟಾಗಿ, ಅದರಲ್ಲೂ ಆಟೋ ಬೇರೆ ಓಡಿಸೋದು ಸ್ವಲ್ಪ ಚಾಲೆಂಜಿಂಗ್ ಇತ್ತು, ಅದನ್ನು ಸಹ ಕಲ್ತಿದ್ದೀನಿ ಇವಾಗ. ಇನ್ನೇನು ಗೊತ್ತಾಗುತ್ತೆ ಇಂಟ್ರೊಡಕ್ಷನಲ್ಲಿ. ಇವಾಗ ಬಿಟ್ಟಿದ್ದಾರೆ, ಪ್ರೋಮೋದಲ್ಲೆಲ್ಲ ಬಿಟ್ಟಿದ್ದಾರೆ, ಬಟ್ ಸ್ಟಿಲ್ ತುಂಬ ಕಷ್ಟ ಇತ್ತು. ಆದರೆ ನಮ್ಮ ಚಾನಲ್ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ರಾಮ್ ಆಗಿರಲಿ, ಸುಶಾಂತ್ ಆಗಿರಲಿ, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಇಲ್ಲ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಕಲಿಸಿದ್ದಾರೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಯಾಕಂದರೆ ತುಂಬ ಸಪೋರ್ಟ್ ಸಿಕ್ಕಿದೆ ಇಲ್ಲಿವರೆಗೂ ನಾನು ಮಾಡಿರೋ ಪಾತ್ರಗಳಿಗೆ. ಇದಕ್ಕೆ ಇನ್ನಷ್ಟು ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ನಮಗೆ ಬೆಂಬಲವಾಗಿ ನಿಲ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಬಟ್ ಹೇಳಿದ್ರಲ್ಲೆಲ್ಲ ಸರಿಯಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೇಯ್ನಾಗಿ ಹೇಳಬೇಕು ಅಂದರೆ ಝೀ ಕನ್ನಡ ಜೊತೆ ನನ್ನ ಹೊಸ ನಡೆ. ತುಂಬ ಖುಷಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡೋಣ, ಒಳ್ಳೊಳ್ಳೆ ಅವಾರ್ಡ್ಸ್ ಗೆಲ್ಲೋಣ ಈ ಸತಿ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.